ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ. ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವ್ರ ವಿಷಯವೋಸ್ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಉದ್ದೇಶ ಇಷ್ಟೇ, ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾಯಿದ್ದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾಯಿದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ಬರು ನಾಯಕ ನಟರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಹೋದಾಗಿಂದಾದ್ರೂ ನಾನು ನನ್ನ ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ, ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭವೂ ಅಲ್ಲ. ಖಂಡಿತವಾಗಲೂ ನಮ್ಮ ಕುಟುಂಬ ಅದು, ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ. ಅಯ್ಯೋ ಈ ಥರ ಮಾಡಬಾರ್ದಾಯ್ತೇನೋ ಅವರು, ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಪರ್ಸ್ನಲ್ಲಾಗಿ ನಾನು ಬೇರೆ ಹೇಳ್ತೀನಿ. ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನನ್ನದೊಂದು ಇತಿಮಿತಿ ಇದೆ ಮಾತಾಡೋದಕ್ಕೆ, ಆಯಿತಾ? ಖಂಡಿತವಾಗಲೂ ದಯವಿಟ್ಟು ನೀವು ಯಾರು ಆ ಥರ ಅಂದ್ಕೊಂಡು ಆ ಥರ ಯಾಕಂದರೆ ನಿಮ್ಮ ಮುಖಾಂತರ ನಮಗೆ ಗೊತ್ತಾಗೋದು, ಸೊ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಲ್ಲ. 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತ್ವಿಕರೆಲ್ಲ ಗೋಮೂತ್ರ ಹಾಕ್ಕೊಂಡು ಶುದ್ಧಿ ಮಾಡ್ಕೊಳ್ತಾರೆ. ನೀವು ಅಡುಗೆ ಮಾಡಿಸೋದ್ರಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಲಿಸಬೇಡಿ. ಸುಬ್ರಹ್ಮಣ್ಯ ಸರ್ಪಶಾಂತಿ ಮಾಡಿಸ್ತಾ ಇದ್ದೀವಿ, ಸರ್ಪ ಬಲಿ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಭೂಮಿಗೆ, ಸಂತಾನಕ್ಕೆ, ಮಹದೈಶ್ವರ್ಯಕ್ಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ, ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತಿದ್ದೆ ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ತಿರ ಇದ್ದೀವಲ್ಲ, ಅವಾಗ ಅನ್ನಿಸ್ತಾ ಇದೆ ಓ ಇದೆಲ್ಲ ಮಾಡಬೇಕು ಅಂತ. ಹಂಗಾಗಿ ಬುದ್ಧಿವಂತರು ಜ್ಞಾನಿಗಳು ಕೇಳಿದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವುದು ಅಂದರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದಮೇಲೆ ಪೂರ್ಣಾವತಿ ಆಗುತ್ತೆ. 12ವರೆಗೆ ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಯಾರ್ಯಾರಿಗೆ ಹೇಳಿದ್ದೀರಿ, ಯಾವ್ಯಾವ ಎಲ್ಲರಿಗೂ ಅಂತಂದರೆ ಒಂದು ಹೆಸರುಗಳು ಹೇಳೋದಾಯ್ತು ಅಂತಂದರೆ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದರೆ ಪ್ರೊಡ್ಯೂಸರ್ಸ್, ರಾಜ್ಕುಮಾರ್ ಕುಟುಂಬ ಇದು. ರಾಜ್ಕುಮಾರ್ ಏನು ಹೇಳ್ತಾ ಇದ್ರು ಅಂದರೆ, ಚಿತ್ರರಂಗ ಅನ್ನೋದು ಬರೀ ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾಯಿದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಂಗಾಗಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ, ಎರಡನೇದು ಅಂತಂದರೆ ನಿರ್ದೇಶಕರು. ಗೊತ್ತಾಯ್ತಾ? ಎಲ್ಲ ಯಾಕೆಂದರೆ ಅವನು ಹಾಕಿದ ಬಂಡವಾಳನ ಕರೆಕ್ಟಾಗಿ ತಗೊಂಡೋಗಿ ದಡ ತಲುಪಿಸೋನವನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಗಂಟೆಗೆ ಹೋದ್ರೂ ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬೋದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕೂರದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದ್ದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು, ಮಂಗನಂತ ಮಕನ ಮನ್ಮಥನ್ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದ್ದೀವಿ. ಗೊತ್ತಾಯ್ತಾ? ನವ್ಯ ಸಿನಿಮಾದವ್ರನ್ನ ಕರೆದಿದ್ದೀವಿ, ಆರ್ಟ್ ಫಿಲಮ್ನವ್ರನ್ನ. ಗೊತ್ತಾಯ್ತಾ? ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಟ್ಟಾರು. ಯಾವುದು ಅಂತಂತಂದರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತಾ? ಹಂಗಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಇದನ್ನ ನಾವು ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ಟರೆ ಮಗ ನಾವು ತೆರೆ ಮೇಲೆ ಕಾಣೋದು. ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂತಂದ್ರೆ, ನಾವು ತೆರೆ ಮೇಲೆ ಕಾಡ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು? ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ಇದನ್ನು ಬೇರೆಯವ್ರಿಗೋಸ್ಕರ ಮಾಡಿಸ್ತಾ ಇಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟರ್ ಹೊಡೆದ್ರು, ಸಿಂಗಲ್ ಸ್ಕ್ರೀನ್ ಅವರೆಲ್ಲ ಭಾಗವಾಗ್ತಾ ಇದ್ದಾರೆ.
ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮಗೆಲ್ಲ ಏಜ್ ಇಲ್ಲ ಅಲ್ವಾ? ಸತ್ಯವರು ನಾವು ಯಾರೊಬ್ಬರ ಸ್ವಾರ್ಥಕ್ಕೂ ನನ್ನ ತಾಯಿ ಮೇಲಾಣೆ ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ ನಮ್ಮ ಎಷ್ಟು ಚಿತ್ರಗಳು OTT ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಇರೋದೇನಿದೆ? ನಾವು ದಟ್ರ ಸರ್, ನೀವು ಹೇಳಿ, ನಿಮಗೆ ಗೊತ್ತಿದೆ. ನಮಗಲ್ಲೊಂದು ನೆಲೆ ಬೇಕು. ಒಂದು ಮಹಾನ್ ಕೋಟೆ ಇತ್ತು, ರಾಜ್ಕುಮಾರ್ ಅನ್ನೋ ಒಂದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರಕ್ಕೆ ಬಿಟ್ಟು ಇರಲಿಲ್ಲ. ಇವತ್ತು 250 ಅಲ್ಲಮ್ಮ, ಇವತ್ತು 250 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆಯಲ್ಲ, 250 ಚಿತ್ರಗಳ ಮೇಲೆ ನಮ್ಮ ಕನ್ನಡ ಚಿತ್ರಗಳು ಆ ಪ್ರೊಡ್ಯೂಸರ್ ಉಳಿಸ್ಕೋಬೇಕು ಅಂದರೆ ನಮ್ಗಿರೋದು 2 ಸೋರ್ಸು. ನಾವು ಹಾಕಿದ ದುಡ್ಡು ಬಂಡವಾಳನ ಬರೋದು ನಮ್ದು 2 ಸೋರ್ಸಲ್ಲಿ ಬರಬೇಕು. ಒಂದು ಬಾಕ್ಸ್ ಆಫೀಸಲ್ಲಿ, ಇನ್ನೊಂದು OTT ಪ್ಲಾಟ್ಫಾರ್ಮಲ್ಲಿ. ದೊಡ್ಡ ದೊಡ್ಡ ಸಿನಿಮಾಗಳೇ ತಗೋತಾ ಇಲ್ಲ ಇವತ್ತು OTTಯಲ್ಲಿ. ಆ ಸಿನಿಮಾಗಳು ಹೆಂಗೆ ತಗೋತಾರೆ? ಯಾರು ತಗೋತಾ ಇಲ್ಲ. ಇನ್ನು ಥಿಯೇಟ್ರಲ್ಲಿ ಬಿಡುಗಡೆ ಆಗಬೇಕು, ಬಾಕ್ಸ್ ಆಫೀಸಿಂದ ನಮ್ಗೆ ಇನ್ನೊಂದು ಸೋರ್ಸಲ್ಲಿ ದುಡ್ಡು ಬರಬೇಕು. ಬಾಕ್ಸ್ ಆಫೀಸ್ ನಿಮಗೆ ಗೊತ್ತಿದೆ ಅಲ್ಲ, ಎಲ್ಲಿ ನಮ್ಗೆ ದುಡ್ಡು ಬರ್ತಾ ಇದೆ? ನಿರ್ಮಾಪಕ ಹೆಂಗೆ ಉಳಿತಾನೆ, ಅವನು ಇನ್ನೊಂದು ಚಿತ್ರ ಹೆಂಗೆ ಮಾಡ್ತಾನೆ ಅನ್ನೋದೇ ನಮ್ಮ ಒಂದು ನೋವು. ತುಂಬಾ ಅದನ್ನೇ ಅನುಭವಿಸ್ತಾರೆ. ಉಳಿದ್ರೆ 10 ಜನ ತಂತ್ರಜ್ಞರು, 20 ಜನ ತಂತ್ರಜ್ಞರ ಕುಟುಂಬ, 10 ಜನ ಕಲಾವಿದರ ಕುಟುಂಬ, ಗೊತ್ತಾಯ್ತಾ? ಗೇಟ್ ಕೀಪರಿಂದನೂ ಸುಖವಾಗಿರ್ತಾನೆ. ಅವನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮೊದಲು ನಾವು, ಅಲ್ವಾ ಸರ್? ಇವಾಗ ಎಷ್ಟು ಪಿಕ್ಚರು ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ, ನಿಮಗೆ ಅಂಕಿಅಂಶಗಳಿರ್ತವೆ. ಯಾಕೆಂದರೆ ಪ್ರತಿ ಇದಕ್ಕೂ ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಗಿರುತ್ತೆ. ನಮ್ಮ ಕಾಲದಲ್ಲಿ ಯಾರೂ ಪ್ರಮೋಷನ್ಗೆ ಅಂತ ಹೋಗ್ತಾ ಇರಲಿಲ್ಲ, ನಮ್ಮ ಪಿಕ್ಚರ್ ನೋಡಿ ಅಂತ. ನಾವು 45 ವರ್ಷದ ಹಿಂದೆ, 46 ವರ್ಷದ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಾಗ ಕಪಿಲಾ ಹೋಟ್ಲಲ್ಲಿ ಇದ್ದಾಗ ಬೆಳಿಗ್ಗೆನೇ ಎದ್ದು ನೋಡ್ತಾ ಇದ್ದೆ ನಾನು. 6 ಗಂಟೆಗೆ ಸುಬೇದಾರ ಚಿತ್ರ ರೋಡಲ್ಲಿ ಯಾರು ಪೇಂಟ್ ಮಾಡ್ತಾರಲ್ಲ, ವಾಲ್ ಪೋಸ್ಟರ್ ಬರೀತಾರಲ್ಲ, ಅವ್ರ ತಲೆ ಮೇಲೆ ಇಟ್ಕೊಂಡು 2 ಸೈಕಲಲ್ಲಿ ಹೋಗೋರು. ಆ ದೃಶ್ಯ ಇವತ್ತು ನೀವು ಯಾರಾದರೂ ನೋಡ್ತಾ ಇದ್ದೀರಾ? ಯಾರೂ ನೋಡ್ತಾ ಇಲ್ಲ. ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅಂದರೆ ನಾಳೆ ಕಟ್ಟಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಒಂದು ಪೂಜೆ ಮಾಡ್ತಿದ್ದೀವಿ ಅಷ್ಟೇ. ನಾವು ಯಾರನ್ನೂ ರಕ್ಷಣೆ ಮಾಡೋದು ಮಾತೇ ಇಲ್ಲ. ಅರ್ಥ ಆಯ್ತು? ದೇವರು ರಕ್ಷಣೆ ಮಾಡಲಿ, ದೇವರ ರಕ್ಷಣೆ ಅಷ್ಟೇ. ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ತೀವಿ ಅಷ್ಟೇ.